ಈ ಒಂದು ಮನೆಮದ್ದನ್ನು ಒಮ್ಮೆ ಹಚ್ಚಿ ನೋಡಿ, ಬೇಡ ಅಂದರೂ ಸಹ ಕೂದಲು ದುಪ್ಪಟ್ಟು ವೇಗವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಉದುರ್ತಾ ಇದ್ದರೆ ತಕ್ಷಣದಲ್ಲೇ ಕಂಟ್ರೋಲ್ಗೆ ಬರುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ, ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಮತ್ತು ಸೊಂಪಾಗಿ ಕೂದಲು ತುಂಬ ಫಾಸ್ಟಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಈ ಒಂದು ಮನೆಮದ್ದನ್ನು ರೆಡಿ ಮಾಡ್ಕೋಬೋದು. ಸೂಪರ್ ಫಾಸ್ಟಾಗಿ ವರ್ಕ್ ಆಗುವಂಥ ಈ ಒಂದು ಮನೆಮದ್ದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಲವಂಗ ತೊಗೋತಾ ಇದ್ದೀನಿ. ಇನ್ನು ಎಲ್ಲರ ಅಡುಗೆ ಮನೆಯಲ್ಲೂ ಲವಂಗ ಸಿಗುತ್ತೆ. ಇದರಿಂದ ನಮ್ಮ ಹೇರ್ ಗ್ರೋತನ್ನು ಸೂಪರ್ ಫಾಸ್ಟಾಗಿ ಆಗುವಂತೆ ಮಾಡ್ಕೋಬೋದು. ಅಷ್ಟು ಒಂದು ಔಷಧಿಯ ಗುಣಗಳನ್ನು, ಗ್ರೋತಿಗೆ ಬೇಕಾಗಿರುವಂಥ ಅಂಶಗಳನ್ನು ಇದು ಒಳಗೊಂಡಿದೆ. ಇನ್ನು ಈ ಒಂದು ಲವಂಗದಲ್ಲಿ ತುಂಬ ಹೆಚ್ಚಾಗಿ ವಿಟಮಿನ್ ಎ ಇರುತ್ತೆ, ಸಿ ಇರುತ್ತೆ, ಕೆ ಇರುತ್ತೆ, ಅದ್ರ ಜೊತೆಗೇ ಐರನ್ ಇರುತ್ತೆ, ಮ್ಯಾಂಗನೀಸ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ. ಇದು ನಮ್ಮ ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡ್ತಾ ಹೋಗುತ್ತೆ, ತುಂಬ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಉದುರೋದನ್ನು ತಕ್ಷಣದಲ್ಲೇ ನಿಲ್ಲಿಸುವಂಥ ಗುಣವನ್ನು ಇದು ಒಳಗೊಂಡಿದೆ. ಈ ಒಂದು ಲವಂಗ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚು ಮಾಡೋದ್ರಿಂದ ಕೂದಲು ಸೊಂಪಾಗಿ ದಟ್ಟವಾಗಿ ತುಂಬ ಫಾಸ್ಟಾಗಿ ಬೆಳೀಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಲವಂಗ ತೊಗೊಂಡಿದ್ದೀನಿ. ನೀವು ಬೇಕಿತ್ತು ಅಂದರೆ ಇದನ್ನು ಈ ರೀತಿ ಕುಟಾಣಿಲಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೋತೀವಿ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ಅಥವಾ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಪೌಡರ್ ಮಾಡ್ಕೋತೀವಿ ಅಂದರೆ ಆ ರೀತಿ ಕೂಡ ನೀವು ಮಾಡ್ಕೋಬೋದು. ತುಂಬ ನೈಸಾಗಿ ಇದನ್ನು ಪೌಡರ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ತರಿಯಾಗಿ ಇದನ್ನು ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಒಂದು ಪೌಡರನ್ನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಈ ಕಡೆ ಒಂದು ಪಾತ್ರೆಗೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ರೆಗ್ಯುಲರ್ ಆಗಿ ಬಳಸೋದು ಯಾವ ಎಣ್ಣೆನೋ ಅದನ್ನು ಹಾಕ್ಕೋಬೋದು. ಅಥವಾ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು ಹೇರ್ ಗ್ರೋತಿಗೆ. ಅಥವಾ ನಾವು ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಹರಳೆಣ್ಣೆ, ಬಾದಾಮ್ ಆಯಿಲ್ ಏನೇ ಬಳಸ್ತೀವಿ ಅಂದರೆ ಆ ಒಂದು ಎಣ್ಣೆಯನ್ನು ನೀವಿಲ್ಲಿ ತೊಗೋಬೋದು ಕೊಬ್ಬರಿ ಎಣ್ಣೆ ಬದಲಾಗಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಪಾತ್ರೆ ಏನಿತ್ತು ಅದನ್ನು ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿಗೆ ಇಟ್ಕೊಂಡಿದ್ದೀನಿ. ನಂತರ ನಾವು ಕುಟ್ಟಿಟ್ಕೊಂಡಿರುವಂಥ ಲವಂಗದ ಪೌಡರ್ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಒಂದು 4 ರಿಂದ 5 ನಿಮಿಷಗಳ ಕಾಲ ಫ್ಲೇಮನ್ನು ಆದಷ್ಟು ಕಡಿಮೆ ಉರಿನಲ್ಲೇ ಇಟ್ಕೊಂಡು ಇದನ್ನು ಈ ಒಂದು ಎಣ್ಣೆಯನ್ನು ಕಾಯಿಸ್ತಾ ಹೋಗಬೇಕು. ಲವಂಗದಲ್ಲಿ ಇರುವಂತಹ ಆ ಒಂದು ಉತ್ತಮ ಗುಣಗಳು, ಗ್ರೋತಿಗೆ ಬೇಕಾಗಿರುವ ಅಂಶಗಳು ನಮ್ಮ ಎಣ್ಣೆಯಲ್ಲಿ ಬಿಡಬೇಕು. ಜಾಸ್ತಿ ಉರಿನಲ್ಲಿ ಒಮ್ಮೆಲೆ ನಾವು ಕಾಯಿಸೋದಕ್ಕಿಂತ ಈ ರೀತಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಇದನ್ನು ಬಿಸಿ ಮಾಡ್ತಾ ಹೋಗಬೇಕು. ಆಗ ನಮ್ಮ ಹೇರ್ ಗ್ರೋತಿಗೆ ಏನು ಬೇಕೋ ಆ ಒಂದು ಪೋಷಕ ತತ್ವಗಳು ನಮ್ಮ ಎಣ್ಣೆಯಲ್ಲಿ ಬಿಡ್ತಾ ಹೋಗುತ್ತೆ. ಈ ರೀತಿ ಒಂದು 4-5 ನಿಮಿಷಗಳವರೆಗೆ ಇದನ್ನು ಕಾಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಒಂದು ಎಣ್ಣೆಯನ್ನು ನಾನಿಲ್ಲಿ ಕಾಯಿಸ್ಕೊಂಡಿದ್ದೀನಿ. ಇದಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 2-3 ಗಂಟೆ ಬಿಡಿ, ಅಥವಾ ಅಷ್ಟು ಸಮಯ ಇಲ್ಲ ಅಂದರೆ ಒಂದು ಅರ್ಧ ಗಂಟೆಗಳ ಕಾಲನಾದರೂ ಇದನ್ನು ಹಾಗೆ ಬಿಟ್ಬಿಟ್ಟು ಅದಾದ ನಂತರ ನೀಟಾಗಿ ಈ ಒಂದು ಎಣ್ಣೆಯನ್ನು ಶೋಧಿಸ್ಕೊಳ್ಳಿ. ಹೇರ್ ಗ್ರೋತಿಗೆ ಒಂದು ಮೆಡಿಸನ್ ರೀತಿ ಕೆಲಸ ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಹೇರ್ ಆಯಿಲು ರೆಡಿಯಾಗಿದೆ. ಈ ಒಂದು ಲವಂಗದ ಎಣ್ಣೆಯನ್ನು ನಾವು ನೀಟಾಗಿ ನಮ್ಮ ಕೂದಲಿನ ಬುಡದಿಂದ ತುದಿವರೆಗೂ ಹಚ್ಚುತ್ತಾ ಬಂದರೆ 100% ಆಗಿ ನಮ್ಮ ಹೇರ್ ಗ್ರೋತ್ ಅನ್ನೋವಂಥದ್ದು ಡಬಲ್ ಫಾಸ್ಟಾಗಿ ಆಗಲು ಶುರುವಾಗುತ್ತೆ. ಉದುರೋದನ್ನು ತಕ್ಷಣದಲ್ಲೇ ಕಡಿಮೆ ಮಾಡುವಂಥ ಒಂದು ಔಷಧಿಯಾಗಿ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಒಂದು ಹತ್ತಿಯಿಂದ ನೀವು ಇದನ್ನು ನೀಟಾಗಿ ಕೂದಲಿನ ಬುಡದಿಂದ ಅಪ್ಲೈ ಮಾಡ್ತಾ ಬರಬೇಕು. ಈ ರೀತಿ ಹತ್ತಿ ತಗೊಳ್ಳೋದ್ರಿಂದ ಹಚ್ಕೊಳ್ಳೋದಕ್ಕೂ ಕೂಡ ನಮಗೆ ತುಂಬಾ ಸುಲಭ ಆಗುತ್ತೆ. ಈ ರೀತಿ ಮಾಡಿಟ್ಕೊಂಡಿರುವಂಥ ಈ ಒಂದು ಲವಂಗದ ಎಣ್ಣೆ ಏನಿದೆ ಇದನ್ನು ನೀಟಾಗಿ ಈ ರೀತಿ ಕೂದಲಿನ ಬುಡದಿಂದ ತುದಿವರೆಗೂ ಹಚ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ, 3/4 ಗಂಟೆ ಅಥವಾ ತುಂಬ ಸಮಯ ಇದೆ ಅಂದರೆ ಒಂದು ಇಡೀ ದಿನ ನೀವು ತಲೆನಲ್ಲಿ ಹಾಗೆ ಇಟ್ಕೊಳ್ಳಿ. ಅಥವಾ ಹಿಂದಿನ ದಿನ ಹಚ್ಬಿಟ್ಟು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಈ ಒಂದು ಎಣ್ಣೆಯನ್ನು ಹಚ್ತಾ ಬನ್ನಿ. ಖಂಡಿತವಾಗ್ಲೂ ನೀವು ಬೇಡ ಅಂದರೂ ಸಹ ನಿಮ್ಮ ಹೇರ್ ಗ್ರೋತು ಡಬಲ್ ಆಗಿ ಆಗಲು ಶುರುವಾಗುತ್ತೆ. ಉದುರೋದು ಕೂಡ ತುಂಬ ಬೇಗನೆ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಆಯಿಲ್ನ ಜೊತೆಗೆ ಒಂದೊಳ್ಳೆ ಹೇರ್ ಸಿರಮನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ಇದು ಕೂಡ ಅಷ್ಟೇ ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಆಗುವಂತೆ ಮಾಡುತ್ತೆ. ಹೇರ್ ಲಾಸನ್ನು ತುಂಬ ಬೇಗನೆ ಕಂಟ್ರೋಲ್ ಮಾಡುತ್ತೆ ಈ ಒಂದು ಸಿರಮು. ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ. ಒಂದು ಪಾತ್ರೆಗೆ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಂತರ ಒಂದು 15 ರಿಂದ 20 ಲವಂಗ ನಾನಿಲ್ಲಿ ಹಾಕೋತಾ ಇದ್ದೀನಿ. ಅಥವಾ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಲವಂಗಗಳನ್ನು ತೊಗೊಳ್ಳಿ. ಅದನ್ನು ಈ ಒಂದು ನೀರಲ್ಲಿ ಹಾಕಿಬಿಟ್ಟು ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ.
ಅಥವಾ ನಾವು ಏನು 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀವಲ್ಲ ಅದು ಒಂದು 3/4 ಗ್ಲಾಸ್ ಆಗಬೇಕು. ಅಂದರೆ ಇದು ಸ್ವಲ್ಪ ನೀರು ಕಡಿಮೆ ಆಗಬೇಕು. ಆ ಲವಂಗದಲ್ಲಿ ಇರುವಂತಹ ಅಂಶಗಳು ಆ ಒಂದು ಗುಣಗಳೇನಿದೆ ಅದು ನೀರಲ್ಲಿ ಬಿಡಬೇಕು. ಅದಕ್ಕೋಸ್ಕರ ಇದನ್ನು ಒಂದು 5-6 ನಿಮಿಷ ಕುದಿಸ್ಕೊಳ್ಳಿ, ಅಥವಾ ಒಂದು 3/4 ಲೋಟದಷ್ಟು ನೀರು ಉಳಿಬೇಕು. ಒಂದು 1/4 ಭಾಗದಷ್ಟು ನೀರು ಕಡಿಮೆ ಆಗೋವರೆಗೂ ಇದನ್ನು ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳಿ. ಇದು ಕುದ್ದಿದ್ದಾಗಿದೆ. ಈಗ ಈ ಒಂದು ನೀರು ಸ್ವಲ್ಪ ತಣ್ಣಗಾದ್ಮೇಲೆ ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಹೇರ್ ಗ್ರೋತನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡುವಂಥ ಒಂದೊಳ್ಳೆ ಸಿರಮು ರೆಡಿಯಾಗಿದೆ. ನೀವು ಇದನ್ನು ಹೀಗೆ ಕೂಡ ಅಪ್ಲೈ ಮಾಡ್ಕೋಬೋದು. ಇನ್ನೂ ಇದನ್ನು ಸ್ಟ್ರಾಂಗ್ ಆಗಿ ಮಾಡ್ಕೋತೀವಿ ಅಂದರೆ ನೋಡಿ, ನಾನಿಲ್ಲಿ ಇದರೊಟ್ಟಿಗೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಹೊಟ್ಟು ತುಂಬ ಬೇಗ ಕಡಿಮೆ ಆಗುತ್ತೆ. ಜೊತೆಗೆ ಆ ಒಂದು ಕೂದಲನ್ನು ತುಂಬ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಂಬೆ ರಸ. ಇನ್ನು ಇದರೊಟ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ಹೇರು ತುಂಬ ಸಾಫ್ಟ್ ಆಗುತ್ತೆ, ಗ್ರೋತು ತುಂಬ ಫಾಸ್ಟಾಗಿ ಆಗುವಂತೆ ಮಾಡುತ್ತೆ. ಜೊತೆಗೆ ಒಂದೊಳ್ಳೆ ಹೊಳಪು ಕೂಡ ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ. ನಂತರ ಇದರೊಟ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಹಾಕೋತಾ ಇದ್ದೀನಿ. ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಆದರೂ ಸರಿ, ಅಥವಾ ಮನೆಯಲ್ಲೇ ಇದೆ ಅಂದರೆ ಫ್ರೆಶ್ ಜೆಲ್ಲು, ಅದನ್ನು ಕೂಡ ನೀವಿಲ್ಲಿ ಸೇರಿಸ್ಕೋಬೋದು. 1 ಟೀ ಸ್ಪೂನ್ ಆಗುವಷ್ಟು ಹಾಕೋಬೇಕು. ಅಲೋವೆರಾ ಜೆಲ್ ಹಾಕೊಳ್ಳೋದ್ರಿಂದ ಗ್ರೋತು ತುಂಬ ಫಾಸ್ಟಾಗಿ ಆಗುತ್ತೆ, ಉದ್ರೋದನ್ನು ಕಡಿಮೆ ಮಾಡ್ಕೋಬೋದು. ಜೊತೆಗೆ ಮಧ್ಯದಲ್ಲೇ ಕಟ್ಟಾಗಿ ಬೀಳ್ತಾ ಇರುತ್ತೆ, ಸೀಳು ಕೂದಲಿನ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ, ಅಥವಾ ತುಂಬ ಒಣಗಿದೆ, ಡ್ರೈ ಆಗಿದೆ ಅನ್ನೋವಂಥ ಕೂದಲನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಲೋವೆರಾ ತುಂಬಾ ಒಳ್ಳೆಯದು. ಜೊತೆಗೆ ಒಂದೊಳ್ಳೆ ಮಾಯಿಶ್ಚರೈಸರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಲೋವೆರಾ ಜೆಲ್ ಆಗಿರ್ಬೋದು, ಕೊಬ್ಬರಿ ಎಣ್ಣೆ, ನಿಂಬೆ ರಸ, ಇದಷ್ಟನ್ನು ನೀಟಾಗಿ ಈ ಒಂದು ಲವಂಗದ ನೀರೇನಿರುತ್ತೆ ಅದರೊಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಅದ್ಭುತವಾಗಿರುವಂಥ ಒಂದು ಒಳ್ಳೆ ಹೇರ್ ಸಿರಮು, ಹೇರ್ ಗ್ರೋತ್ ಸಿರಮು ರೆಡಿ ಆಗುತ್ತೆ. ಇದನ್ನು ಈ ರೀತಿ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ಅಥವಾ ಈ ರೀತಿ ಸ್ವಲ್ಪ ಹತ್ತಿಯನ್ನು ತೊಗೊಂಡು ಹತ್ತಿಯನ್ನು ಅದರಲ್ಲಿ ನೀಟಾಗಿ ಅದ್ಬಿಟ್ಟು ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಹಚ್ಚುತ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಒಂದು ವಿಧಾನ ಸುಲಭ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಳಿ. ಇದನ್ನು ಕೂದಲಿನ ಬುಡದಿಂದ ತುದಿವರೆಗೂ ನೀಟಾಗಿ ಹಚ್ಕೋಬೇಕು ಅಷ್ಟೇ. ಇನ್ನು ಈ ಒಂದು ಸಿರಮನ್ನು ನಾವು ಪ್ರತಿದಿನ ರೆಡಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ನೀವು ಈ ರೀತಿ ಒಮ್ಮೆಲೆ ರೆಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೋತೀವಿ ಅಂದರೆ ಒಂದು ವಾರಗಳವರೆಗೆ ಇಟ್ಕೋಬೋದು. ಅಥವಾ ಲವಂಗದ ನೀರನ್ನು ಅಷ್ಟೇ ಮಾಡಿ ಇಟ್ಕೋತೀವಿ ಅಂದರೆ ಅದನ್ನು ಸಹ ನೀವು ಮಾಡಿಕೊಂಡು ಒಂದು ವಾರಗಳವರೆಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಇನ್ನು ಉಳಿದಿರುವಂಥ ಪದಾರ್ಥಗಳನ್ನು ನಿಂಬೆ ರಸ, ಆ ಒಂದು ಆಯಿಲ್ ಆಗಿರ್ಬೋದು ಅಥವಾ ಅಲೋವೆರಾ ಜೆಲ್ ಆಗಿರ್ಬೋದು ಅಪ್ಲೈ ಮಾಡುವಂಥ ಸಮಯದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಹಿಂದಿನ ದಿನ ರಾತ್ರಿ ಈ ಒಂದು ಆಯಿಲನ್ನು ಹಚ್ಬಿಟ್ಟು ಹೇರ್ ವಾಶ್ ಮಾಡೋದಕ್ಕೆ ಒಂದು ಅರ್ಧ-ಮುಕ್ಕಾಲು ಗಂಟೆಗಳ ಮೊದಲು ಈ ಒಂದು ಸಿರಮನ್ನು ಹಚ್ಕೊಳ್ಳಿ. ಅಥವಾ ಒಂದಿನ ಆಯಿಲ್ ಹಚ್ಚಿತೀವಿ, ಒಂದಿನ ಸಿರಮ್ ಹಚ್ಚಿತೀವಿ. ನಿಮಗೆ ಯಾವ ಒಂದು ವಿಧಾನ ಸುಲಭ ಅನಿಸುತ್ತೋ, ನಿಮಗೆ ಯಾವುದನ್ನು ಮಾಡ್ಕೊಳ್ಳೋದಕ್ಕಾಗುತ್ತೋ ಆ ಒಂದು ವಿಧಾನದಲ್ಲಿ ಆಯಿಲು ಸಿರಮನ್ನು ಅಪ್ಲೈ ಮಾಡ್ತಾ ಬನ್ನಿ. ಆದರೆ ಎರಡನ್ನೂ ನೀವು ಬಳಸ್ತಾ ಬರೋದ್ರಿಂದ 100% ಆಗಿ ನಿಮ್ಮ ಹೇರ್ ಗ್ರೋತ್ ಅಂತೂ ದುಪ್ಪಟ್ಟು ವೇಗದಲ್ಲಿ ಆಗೋದಂತೂ 100% ಗ್ಯಾರಂಟಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ನೀವು ಕೂಡ ಮಾಡಿ ನೋಡಿ. ಕೆಲವು ದಿನಗಳಲ್ಲಿ ಆ ಒಂದು ವ್ಯತ್ಯಾಸವನ್ನು ನೀವು ಗಮನಿಸ್ಬೋದು. ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರೆಮಿಡಿ ಆಗಿದೆ ಇವೆರಡು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಮಾಡಿ ಯಾವ ರೀತಿಯಾಗಿ ಬಂತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು. ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.